ಎಲ್ಲರಿಗೂ ಗುಡ್ ಮಾರ್ನಿಂಗ್. ಡೇ 2 ಲಾಗ್ಗೆ ಸ್ವಾಗತ. ಏನಪ್ಪ ವಿಷಯ ಅಂದರೆ ಇವತ್ತು ನಾನು ಎದ್ದೇಳಕ್ಕೂ ಮುಂಚೆನೇ ಸೂರ್ಯನೇ ಬೇಕಾಯ್ತು. ಕಾಫಿ ಕುಡ್ದು ಹಂಗೆ ಕರಕಟ ಹಾಕೋಣ ಅಂತ ತೋಟದ ಹತ್ರ ಹೋಗ್ತಾ ಇದ್ದೀನಿ. ಕರಕಟ ಹಾಕಿ ತೋಟದ ಹತ್ರ ಹೋಗಿ ನಮ್ಮ ತೋಟದ ಹತ್ರ ಬಂದೆ ಗುರು. ಯಾವುದೇ ಥರ ಕಾಯಿ ಬಿದ್ದವ ನೋಡೋಣ ಅಂತ ಬಂದರೆ ಇಲ್ಲಿ ನಮ್ಮ ತೋಟದಲ್ಲಿ ಕಾಯಿಗಿಂತ ಜಾಸ್ತಿ ಗರಿನೇ ಬಿದ್ದವೆ. ಏನೋ ಉಕ್ಕೆ ಹೊಡಿಸ್ಬೇಕಾದ್ರೆ ನಮ್ಮ ತಾತ ಐತಲ್ಲ ಎತ್ತಾಕತ್ತದೆ ಅಂತ ತುಂಬ ಕೆಲಸ ಮಾಡಬೇಕು. ನೋಡ್ರೆ ನಾವು ಆರಾಮಾಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಪೀಸಾಗಿದ್ದೀವಿ. ಎಕ್ಸಾಮ್ ಹಿಂದೆ ದಿನ ಅಲ್ವ ನಾವು ಓದೋದು, ಹಂಗಾಗಿ ಇವತ್ತೆಲ್ಲ ಓದ್ಬಿಡ್ಬೇಕು, ನಾಳೆ ಬರೆಯೋದು. ಅದಾಲೆ ಫೇಲ್ ಆದೆ ಅಂತ ಗೊತ್ತಾಯ್ತು. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರೆ ಓದಿದ್ದೇನು ಬಂದಿರ್ಲಿಲ್ಲ. ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಎಲ್ಲ ಕರೆಕ್ಟಾಗಿ ಮಾಡ ಧನು. ಎಲ್ಲೇ ಧನು ಗೂಗಲ್ ಇಲ್ಲಿ ಕರೆಕ್ಟಾಗಿ ಮಾಡಿಸ್ಕೊಳ್ಳಲಿ. ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಾವಿವಾಗ ನಮ್ಮ ಹೊಸ ಮನೆಗೆ ಬಂದಿದ್ದೀನಿ. ಏನಪ್ಪ ಅಂದರೆ ನಮ್ಮ ಮಾಮ 8:30 ಹಂಗೆ ಬಂದಿತ್ತು. ಸ್ವಲ್ಪ ಕೆಲಸ ಐತೆ ಇವತ್ತು, ಯಾಕಂದರೆ ರಾಗಿ ಕೊಯ್ದು ಕಂಡಲ್ಲಿ ರಾಗಿ ಹಾಕಿದ್ದೀವಿ. ಇವತ್ತು ಅದನ್ನೆಲ್ಲ ಟ್ಯಾಕ್ಟ್ರಲ್ಲಿ ಹೊಡಿಸಿ ಎದಾಕಬೇಕು. ನನಗೆ ಎಕ್ಸಾಮ್ ಐತೆ, ನಾನು ಜಾಸ್ತಿ ಹೊತ್ತೆಲ್ಲ ಕೆಲಸ ಮಾಡೋಲ್ಲ, ಯಾಕಂದರೆ ಓದ್ಕೋಬೇಕು. ಎಕ್ಸಾಮ್ ಹಿಂದೆ ದಿವಸನಾರ ಚೆನ್ನಾಗಿ ಓದಬೇಕಲ್ಲ, ಹಂಗಾಗಿ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಆಮೇಲೆ ಹೊಂಟೋಯ್ತೀನಿ. ಏನಜ್ಜಿ ನಾಷ್ಟ? ಅನ್ನ ಸಾರು. ಹಾಂ, ಇದೇನು ಹಿಂಗಿಟ್ಟಿದ್ಯಾ? ತುಪ್ಪ. ಓ, ತುಪ್ಪ ತಿಂದು ದಪ್ಪ ಆಗುತ್ತೆ. ಯಾವ ಇವೆಲ್ಲ ಬಿಡೋದಿಲ್ಲ. ಇಲ್ಲಿರೋ ಹುಲ್ಲೆಲ್ಲ ಎತ್ತಿ ಆ ಕಡೆಗೆ ಹಾಕ್ಬೇಕು, ಯಾಕಂದ್ರೆ ಟ್ಯಾಕ್ಟ್ರ್ ಹೊಡಿಬೇಕಲ್ಲ, ಹಿಂಗೆ ಇಷ್ಟೆಲ್ಲ ಎತ್ತಾಕ್ಬೇಕು. ಇವಾಗ ಗಾಯ್ಸ್ ಹುಲ್ಲೆಲ್ಲ ಎತ್ತಾಕಾಗೈತೆ, ಕಂಪ್ಲೀಟ್ ಮಾಡಿದ್ದೀವಿ. 10 ಗಂಟೆಯಿಂದ 11:45 ಕೆಲಸ ಮಾಡಿದ್ದೀವಿ. ಇಲ್ಲೆಲ್ಲ ಇದ್ದಿದ್ದು ಹುಲ್ನೆಲ್ಲ ಫುಲ್ಲು ಎತ್ತಿ ಇಲ್ಲಿ ಹಾಕಿದ್ದೀವಿ. ಇವಾಗ 12 ಗಂಟೆ ಹಂಗೆ ಟ್ಯಾಕ್ಟ್ರ್ ಬರ್ತದೆ, ಇದೆಲ್ಲ ಹೊಡೆಯುತ್ತೆ. ಆದರೆ ನಾನು ಅಷ್ಟವರೆಗೆ ಇರ್ತೀನಿ ಏನೋ ಗೊತ್ತಿಲ್ಲ. ಇದ್ದರೆ ಅದು ಕೂಡ ಲಾಗ್ ಮಾಡೇ ಮಾಡ್ತೀನಿ, ಇಲ್ಲ ಅಂದರೆ ಮನೆಗೆ ಹೋಗಿ ಓದ್ಕೋಬೇಕು, ಆ ಲಾಗ್ ಮಾಡ್ತೀನಿ ಅಷ್ಟೇ. ಹುಲ್ಲೆಲ್ಲ ಎತ್ತಾಕ್ಬಿಟ್ಟು ಬಂದಾಗ ಅಲ್ಲಿಂದ ಬಂದು ಸ್ವಲ್ಪ ಕರುಗಳಿಗೆ ನೀರು ಕುಡ್ಸೋಣ ಅಂತ ಬಂದೆ, ಯಾಕಂದರೆ ತುಂಬ ಬಿಸಿಲಾಗ್ಬಿಟ್ಟಿತ್ತು. ಅಲ್ಲೇ 12 ಗಂಟೆ ಆಗೋಗಿದ್ದು ಟೈಮು. ಅದಕ್ಕೆ ಅಲ್ಲಿಂದ ಕರುಗಳು ನೀರು ಕುಡಿಸಿ ಮನೆಗೆ ಹೋಗ್ಬೇಕು. ಇವಾಗ ಇಷ್ಟವರೆಗೆ ಓದ್ಕೊಂಡು ಇವಾಗ ಊಟ ಮಾಡೋಣ ಅಂತ ನಮ್ಮ ಹೊಸ ಮನೆ ಹತ್ರ ಹೋಗ್ತಾ ಇದ್ವಿ. ನಮ್ಮ ಹೊಸ ಮನೆಗೆ ಬಂದೆ ಗುರು. ನೋಡೋಣ ಏನು ಮಾಡೋಣ. ಓ, ಪಾತ್ರೆಯಲ್ಲಿ ಸಾರು. ಪಾತ್ರೆಯಲ್ಲಿ ಸಾರು, ಅನ್ನ ಎಲ್ಲ ಐತೆ. ಓ, ಮುದ್ದೆ ತಿನ್ಬೇಕಾ? ಗಾಯ್ಸ್, ನಮ್ಮ ನಾಯಿ ಮರಿ ಹಂಗೆ ಹೊಸದೊಂದು ಚಿಕ್ಕ ಕುರಿಮರಿ ತಂದಿದ್ದೀವಿ. ಆ ಕುರಿಮರಿ ಫುಲ್ ಮನೇಲೆಲ್ಲ ಓಡಾಡ್ತದಪ್ಪ, ಸಿಗೋದೇ ಇಲ್ಲ ಕೈಗೆ. ಸಖತ್ತಾಗೈತೆ ಗಾಯ್ಸ್, ಒಳ್ಳೆ ಮೊಲ ಆಡ್ದಂಗೆ ಆಡ್ತದೆ. ಬಂದೆ ಇವಾಗಲೇ ಟೈಮು 5:30 ಆಗ್ಬಿಟ್ಟೈತೆ. 5:30 ಆದ್ಮೇಲೆ ಮಾಮೂಲಿ ಕೆಲಸ ಗೊತ್ತಲ್ಲ, ದನ ಹಿಡ್ಕೊ ಬರೋದು, ಮತ್ತೆ ಹಾಲು ಕರೆಯೋದು, ಹಾಲು ಹಾಕೋದು, ಇದೇ ತರ ಕೆಲಸ ಇದ್ದೇ ಇರ್ತದೆ. ಡೈಲಿ ಮಾಡೋದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ನಮ್ಮೂರಿಂದ ಹಾಲು ತಗೊಂಡೋಗಿ ಹಾಲು ಹಾಕಿ ಮನೆಗೆ ಬಂದೆ ಗುರು. ಇವಾಗ ಮನೆಗೆ ಹೋಗಿ ಓದ್ಕೋಬೇಕು, ಯಾಕೆಂದ್ರೆ ನಾಳೆ ಎಕ್ಸಾಮ್ ಐತೆ. ಇಂಗ್ಲೀಷು ಏನು ಓದ್ತೀವೋ ಏನೋ ಗೊತ್ತಿಲ್ಲ. ಹಂಗೆ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಚೆನ್ನಾಗೈತೆ ಅಂತ ನೋಡಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟೇ ವಿಷಯ, ಮತ್ತೆ ಸಿಗೋಣ.